ಇವತ್ತು ಓಜಿ ನೋಡ್ತಿರ್ಬೋದು, ದಯವಿಟ್ಟು ನೋಡಿ. ನಂದು ಒಂದೊಂದು ಶಾರ್ಟು ಅಲ್ಲಿ ಕಂಡ್ರಿ 4 ವರ್ಷ ಹಿಂದೆ ತೆಗ್ದಲ್ಲ ಅದೆಲ್ಲ. ನಾನು ನೋಡಿದ್ವಿ, ಒಂದು ಗನ್ನು ಶಾರ್ಟ್ ಎಲ್ಲ ನೀವು ನೋಡ್ಬಿಟ್ಟು ನನಗೆ ಹೇಳಿಸಿ, ನಾನೇನು ಹೇಳಲ್ಲ. ಓಜಿ ಟ್ರೈಲರ್ ಹಾಕೊಳ್ಳಿ, ಕಬ್ಜನ್ ಹಾಕೊಳ್ಳಿ, ಒಂದೊಂದು ಶಾರ್ಟ್ ನಮ್ಮನ್ನ ಇನ್ಸ್ಪೈರ್ ಆಗಿದ್ದಾರೆ ಬಿಡಿ. ನಾವು ಬೈಯೋದು ಇನ್ನೊಂದು ಮತ್ತೊಂದಲ್ಲ, ಇನ್ಸ್ಪೈರ್ ಆಗಿದೆ ಅಂತ ಅನ್ಕೊಂಡ್ಬಿಡೋಣ. ನಮ್ಮ ಚಂದ್ರಣ್ಣ ಯಾಕೆ ಎಲ್ಲೂ ಟ್ರೆಂಡಿಂಗ್ ಅಲ್ಲಿ ಬರ್ತಾ ಇಲ್ಲ ನಡುವಂತೆ ಮೊನ್ನೆ ಒಂದು 15 days ಬ್ಯಾಕ್ ಅನ್ಕೊಂತಿದ್ದೆ. ಸಡನ್ ಆಗಿ ಟ್ರೆಂಡ್ ಅಲ್ಲಿ ಬಂದಿರೋದು ಯಾವ ತರ ಅಂತ ಹೇಳಿದ್ರೆ, ನೀನ್ ಮಾಡಿರೋದೇ ಡಬ್ಬಾ ಫಿಲಿಂ ಕಬ್ಜಾ ಅಂತ. ಅದು ಇದು KGF ನ ಪಾರ್ಟ್ಸ್ ಕಟ್ ಮಾಡ್ಬಿಟ್ಟು ಅಲ್ಲಿ ಇಲ್ಲಿ ಇನ್ಸ್ಪೈರ್ ಆಗಿ ಮಾಡಿದ್ಯಾ. ಅದರಲ್ಲಿ ಆ ಡಬ್ಬಾ ಫಿಲಿಂ ಮತ್ತೆ ಇನ್ನೊಂದು ಫಿಲಿಂನ ಹೋಲಿಕೆ. ಈಗ ತೆಲುಗವರೆಲ್ಲ ನೀನು ಮತ್ತೆ ಹಾಕೊಂತಿದ್ದಾರೆ. ನಿನ್ನ ಲಿಸ್ಟ್ ಎಲ್ಲ ಹಳೆ ಲಿಸ್ಟ್ ತೆಗೆದು ನೀನು ಒಳ್ಳೆ ಡೈರೆಕ್ಟ್ರು ಪ್ರತಿಯೊಂದು ಒಪ್ಕೋಣ. ಬಟ್ ನಿನ್ನ ಈ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಕೊಂಡಾಗ ತುಂಬಾ ಅಧ್ವಾನವಾಗಿದೆ. ಬಟ್ ಈಗ ಅದು ಯಾವುದೋ ತೆಲುಗಲ್ಲಿ ಒಂದು ಫಿಲಿಂ ಬಂತು ಓಜಿ ಅಂತ. ಆ ಟ್ರೈಲರ್ ಅಲ್ಲಿ ನನ್ನ ಟ್ರೈಲರ್ನ ಕಟ್ ಮಾಡಿ ಹಾಕಿದ್ದಾರೆ. ನಮ್ಮ ಆಲ್ಮೋಸ್ಟ್ ಇನ್ಸ್ಪಿರೇಷನ್ ತಗೊಂಡಿದ್ದಾರೆ ನಮ್ಮ ಕಬ್ಜಾ ಟ್ರೈಲರ್ನ, ನಮ್ಮ ಕಬ್ಜಾ ಮೂವಿನ ಅಂತ. ಗುರು ಯಾರು ಫಸ್ಟ್ ಆ ಫಿಲಿಮ್ನ ನೋಡ್ತಾರೆ? ನಾನು ಫಸ್ಟ್ ನೋಡಿ ನನ್ನ ಮೆಂಟಲ್ ಆಗಿ ಆಚೆ ಬಂದಿರೋ ನನ್ನ ಮಗ ಅಂತದು ನೀನು ಟ್ರೆಂಡಿಂಗ್ ಅಲ್ಲಿ ಬರಬೇಕು ಅಂತ ಏನಂದ್ರೆ ಅದು ಮಾತಾಡ್ಬಿಟ್ಟು ತುಂಬಾ ಕಾಂಟ್ರವರ್ಸೀಸ್ ನಡೀತಿದೆ ತೆಲುಗು ಅಂಡ್ ಕನ್ನಡ ಮತ್ತೆ ಈ ನಡುವೆ. ಲೈಕ್ ಪೊಲಿಟಿಕ್ ಆಗಿರ್ಬೋದು, ಇಲ್ಲಾಂದ್ರೆ ಫಿಲ್ಮ್ಸ್ ವೈಸ್ ಆಗಿರ್ಬೋದು. ಬಟ್ ಈಗ ನಂದು ಒಂದಿದ್ಲಿ ಅಂತ ನಿಂದೊಂದು. ಅಂಡ್ ತೆಲುಗವ್ರು ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಆಲ್ಮೋಸ್ಟ್ ಒಂದು 20-30% ತೆಲುಗವರು ನೋಡ್ತೀರಾ ನನ್ನ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇಫ್ ಇನ್ ಕೇಸ್ ನನ್ನ ವಿಡಿಯೋ ನೋಡ್ತಿದ್ರೆ ಇವನ ಪರವಾಗಿ ನಾನು ಸಾರಿ ಕೇಳ್ತೀನಿ. ಆ್ಯಂಡ್ ಇವನು ಸ್ವಲ್ಪ ಹುಚ್ಚು ಮೆಂಟಲ್ ಅಂತ ಹೇಳ್ಬೋದು. ಹೋಪ್ ಅರ್ಥ ಮಾಡ್ಕೊತೀರಾ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.